ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿಲ್ಲ ಅನ್ನೋದಾಗಿ ನಟಿ ಜಯಮಾಲಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಸಿನೋ ಸ್ವತಂತ್ರವಾಗಿ ಹುಟ್ಟಿ ಬಂದಿದೆ ನಮ್ಮ ಭಾಷೆ ಅನ್ನೋದಾಗಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿರಿಯ ನಟಿ ಜಯಮಾಲಾ. ಕಮಲ್ ಹೇಳಿಕೆಯಿಂದ ಕನ್ನಡಿಗರಿಗೆ ನೋವಾಗಿದೆ. ನಟ ಕಮಲ್ ಹಾಸನ್ ವಿವರಣೆಯನ್ನ ಕೊಡಲೇಬೇಕು. ಭಾಷಾ ತಜ್ಞರು ಹೇಳಿಕೆಯನ್ನ ಕೊಟ್ಟು ಕಮಲ್ರನ್ನ ತಿದ್ದಬೇಕು. ಯಾವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೋ ಗೊತ್ತಿಲ್ಲ. ಭಾಷೆಯ ವಿಷಯದಲ್ಲಿ ಉದ್ಧಟತನ. ಕನ್ನಡ ಮನಸ್ಸುಗಳು ಸುಮ್ಮನೆ ಕೂರೋದಿಲ್ಲ. ವಾಣಿಜ್ಯ ಮಂಡಳಿ ಕಮಲ್ ಅವರನ್ನ ಸಂಪರ್ಕ ಮಾಡುತ್ತೆ. ಯಾವುದೋ ಸಂದರ್ಭದಲ್ಲಿ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಹೇಳಿದರೋ ಗೊತ್ತಿಲ್ಲ ಅನ್ನೋದಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಹಿರಿಯ ನಟಿ ಜಯಮಾಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಸಿನೋ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದು, ಇದಕ್ಕೆ ಇದೀಗ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕನ್ನಡ ಪರ ಸಂಘಟನೆಗಳು ಒಂದು ಕಡೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಹಿರಿಯ ನಟಿ ಜಯಮಾಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿಲ್ಲ. ಕನ್ನಡ ಭಾಷೆ ಯಾರ ಹೊಟ್ಟೆಯಿಂದಲೂ ಬಂದಿಲ್ಲ. ಸ್ವತಂತ್ರವಾಗಿ ಹುಟ್ಟಿ ಬಂದಿದೆ ನಮ್ಮ ಭಾಷೆ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಭಾಷೆ ಬಗ್ಗೆ ಯಾವುದೇ ರೀತಿಯಾದಂತಹ ವಿವಾದ ಎದ್ದಾಗ ಕನ್ನಡಿಗರೆಲ್ಲರೂ ಕೂಡ ಒಂದಾಗ್ತೀವಿ, ಒಂದಾಗಲೇಬೇಕು. ಅದು ನಮ್ಮ ಧರ್ಮ. ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ, ಒಂದಂತೂ ಸತ್ಯ, ತಮಿಳಿಂದ ಕನ್ನಡ ಹುಟ್ಟಿಲ್ಲ. ಅದಂತೂ ಸತ್ಯ. ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ. ನಾನು ಭಾಷಾ ತಜ್ಞರನ್ನ ಈ ಮೂಲಕ ಕೇಳ್ಕೊಳ್ತೇನೆ, ಅವ್ರುಗಳು ಹೊರಗೆ ಬಂದು ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟು ಕೆಲವರನ್ನ ಸರಿಯಾಗಿ ಈಗ ನಾವು ಅವ್ರಿಗೆ ಹೇಳಿದ್ವಿ. ಭಾಷೆ ಬಗ್ಗೆ ಯಾವುದೇ ರೀತಿಯಾದಂತಹ ವಿವಾದ ಎದ್ದಾಗ ಕನ್ನಡಿಗರೆಲ್ಲರೂ ಕೂಡ ಒಂದಾಗ್ತೀವಿ, ಒಂದಾಗಲೇಬೇಕು. ಅದು ನಮ್ಮ ಧರ್ಮ. ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ, ಒಂದಂತೂ ಸತ್ಯ, ತಮಿಳಿಂದ ಕನ್ನಡ ಹುಟ್ಟಿಲ್ಲ. ಅದಂತೂ ಸತ್ಯ. ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ. ನಾನು ಭಾಷಾ ತಜ್ಞರನ್ನ ಈ ಮೂಲಕ ಕೇಳ್ಕೊಳ್ತೇನೆ, ಅವ್ರುಗಳು ಹೊರಗೆ ಬಂದು ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟು ಕೆಲವರನ್ನ ಸರಿಯಾಗಿ ಈಗ ನಾವು ಅವ್ರಿಗೆ ಹೇಳಿದ್ವಿ. ಭಾಷೆ ಬಗ್ಗೆ ಯಾವುದೇ ರೀತಿಯಾದಂತಹ ವಿವಾದ ಎದ್ದಾಗ ಕನ್ನಡಿಗರೆಲ್ಲರೂ ಕೂಡ ಒಂದಾಗ್ತೀವಿ, ಒಂದಾಗಲೇಬೇಕು. ಅದು ನಮ್ಮ ಧರ್ಮ. ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ, ಒಂದಂತೂ ಸತ್ಯ, ತಮಿಳಿಂದ ಕನ್ನಡ ಹುಟ್ಟಿಲ್ಲ. ಅದಂತೂ ಸತ್ಯ. ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ. ನಾನು ಭಾಷಾ ತಜ್ಞರನ್ನ ಈ ಮೂಲಕ ಕೇಳ್ಕೊಳ್ತೇನೆ, ಅವ್ರುಗಳು ಹೊರಗೆ ಬಂದು ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟು ಕೆಲವರನ್ನ ಸರಿಯಾಗಿ ಈಗ ನಾವು ಅವ್ರಿಗೆ ಹೇಳಿದ್ವಿ. ಭಾಷೆ ಬಗ್ಗೆ ಯಾವುದೇ ರೀತಿಯಾದಂತಹ ವಿವಾದ ಎದ್ದಾಗ ಕನ್ನಡಿಗರೆಲ್ಲರೂ ಕೂಡ ಒಂದಾಗ್ತೀವಿ, ಒಂದಾಗಲೇಬೇಕು. ಅದು ನಮ್ಮ ಧರ್ಮ. ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ, ಒಂದಂತೂ ಸತ್ಯ, ತಮಿಳಿಂದ ಕನ್ನಡ ಹುಟ್ಟಿಲ್ಲ. ಅದಂತೂ ಸತ್ಯ.